ಸಾಲ್ಕಟ್ಟೆ ಕ್ರಾಸ್ ಬಳಿ ಕೆಎಸ್ಆರ್ಟಿಸಿ ಬಸ್ ಪಲ್ಟಿ. ಒಬ್ಬರಿಗೆ ತೀವ್ರ ಪೆಟ್ಟು, ಹಲವರಿಗೆ ಗಾಯ. ಎಸ್ ವೀಕ್ಷಕರೇ, ಚಿಕ್ಕನಾಯಕನಹಳ್ಳಿಯ ಸಾಲ್ಕಟ್ಟೆ ಕ್ರಾಸ್ ಅಪಘಾತದ ತಾಣವಾಗಿ ಬದಲಾಗ್ತಿದ್ದು ಸಾವು ನೋವುಗಳು ಸಂಭವಿಸುತ್ತಿವೆ. ಇದೇ ಕಾರಣಕ್ಕೆ ನಿಮ್ಮ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿಯನ್ನ ಬಿತ್ತರಿಸಿತ್ತು. ರಸ್ತೆ ಅಗಲೀಕರಣಗೊಳಿಸಿ ಇಲ್ಲವೇ ತಿರುವಿನ ಬಗ್ಗೆ ಬೋರ್ಡ್ ಹಾಕಿ, ಎರಡು ಕಡೆಗಳಲ್ಲಿ ಬೆಳೆದಿರುವ ಗಿಡಗಳನ್ನ ಕತ್ತರಿಸಿ ಅಪಘಾತ ತಡೆಯುವಂತೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿತ್ತು. ಆದ್ರೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರು. ಇದೇ ಕಾರಣಕ್ಕೆ ಇಂದು ಕೆಎಸ್ಆರ್ಟಿಸಿ ಬಸ್ ಪಲ್ಟಿ ಹೊಡೆದಿದೆ. ಹೌದು, ಸುಮಾರು 50 ಜನರನ್ನ ಹೊತ್ತು ಹೊಸಪೇಟೆಯಿಂದ ಮೈಸೂರು ಕಡೆಗೆ ಹೋಗುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಸಾಲ್ಕಟ್ಟೆ ಬಳಿ ಅಪಘಾತಕ್ಕೀಡಾಗಿದೆ. ಅಪಘಾತದಲ್ಲಿ ಬಸ್ನಲ್ಲಿದ್ದ ಸುಮಾರು 40 ರಿಂದ 50 ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನಲಾಗಿದೆ. ಡ್ರೈವರ್ ಗಾಡಿ ಸ್ವಲ್ಪ ಫಾಸ್ಟ್ ಇತ್ತು, 60-70 ಆ ಕಾರ್ಗೆ ಹೋಗಿ ಹೊಡೆದು ಕೆಳಗೋಗಿ ಉಳಿದೋರು ಗಾಡಿ. ಅದಕ್ಕೆ ಇಲ್ಲಿ ಆಸ್ಪತ್ರೆಗೆ ಬಂದ ಜನಗಳನ್ನೆಲ್ಲ ಇಲ್ಲಿ ಆಸ್ಪತ್ರೆ ಸಿಬ್ಬಂದಿಗಳು ಮತ್ತು ಪೊಲೀಸ್ ಇಲಾಖೆಯವರು ಅಷ್ಟು ಬಂದು ಬೇಗ ಅಂತ 5 ಘಟನೆ ನಡೆದಂತ ನಡೆದು ಸ್ಥಳದಲ್ಲೇ ಪಟ್ಬಿಡಿಸಿ ಕೊಟ್ಟು ಜನರೆಲ್ಲ ಜಾಗ್ರತೆ ಎಬ್ಬಿಸಿದ್ದಾರೆ. ಅವ್ರನ್ನ ಅಭಾರಿಯಾಗಿರ್ತೀವಿ. ಈ ತಾಲೂಕಿಗೆ ಎಲ್ಲ ಜನ ನಾವು ಇದಕ್ಕೆ ರಂಗದಲ್ಲಿ ಒಳ್ಳೆ ಸೇವೆ ಕೊಡ್ತಾರೆ. ಡ್ರೈವರ್ ಏನಾದ್ರು ಫಾಲ್ಟ್ ಆಯ್ತಾ? ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರಿ ನೀವು? ಏನೇ ಲೇಟ್ ಆಗಿದೆ ನಿಮಗೆ? ಇನ್ನ ಆಲದಕಟ್ಟೆಯಿಂದ ಸಾಲ್ಕಟ್ಟೆ ಕ್ರಾಸ್ ವರೆಗೂ ರಸ್ತೆ ಅವೈಜ್ಞಾನಿಕ ಕಾಮಗಾರಿಯಿಂದ ಕೂಡಿದೆ. ರಸ್ತೆ ಸರಿಪಡಿಸುವಂತೆ ಸಂಚರಿಸುವ ವಾಹನ ಸವಾರರು, ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ರು ಕೂಡ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ತಿಲ್ವಂತೆ. ಇದೇ ಕಾರಣಕ್ಕೆ ಬಸ್ ಪಲ್ಟಿ ಹೊಡೆದಿದೆ ಎನ್ನುತ್ತಿದ್ದಾರೆ ಗ್ರಾಮಸ್ಥರು. ಅಪಘಾತದಲ್ಲಿ ಒಬ್ಬರ ತಲೆಗೆ ತೀವ್ರ ಪೆಟ್ಟಾಗಿದ್ದು 21 ಜನರಿಗೆ ಚಿಕಿತ್ಸೆ ಮುಂದುವರೆದಿದೆ ಎಂದು ತಾಲೂಕು ಟಿಎಚ್ಒ ನಟರಾಜ್ ತಿಳಿಸಿದ್ದಾರೆ. ಇನ್ನ ಕೆಲ ಪ್ರಯಾಣಿಕರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿವೆ ಎಂದಿದ್ದಾರೆ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆ ಸರಿಪಡಿಸಬೇಕು ಎಂದು ವಾಹನ ಸವಾರರು, ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ. ಸಾಹೇಬ್ರು ಮೀಟ್ ಮಾಡಬೇಕಾದ್ರೆ ನಾವು ವೆಹಿಕಲ್ ಬರ್ತಿದ್ವಿ, ಮಳೆ ಬಂತು ಅಂತ ಅಲ್ಲೇ ನಿಂತಿದ್ವಿ. ನೀರೆಷ್ಟು ಹಾಲ್ಕಟ್ಟೆಯಿಂದ ಕಡೆ ನೀರೆಷ್ಟು ನಿಂತಾಗ ನಾವು ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಗಾಡಿ ಲೆಫ್ಟಿಗೆ ಅಪ್ಸೈಡ್ ಆಗಿ ಸುಮಾರು 25-30 ಜನಕ್ಕೆ ಏಟ್ ಆಯಿತು. ಆಂಬುಲೆನ್ಸಿಗೆ ವ್ಯವಸ್ಥೆ ಮಾಡಿ ಆಂಬುಲೆನ್ಸಿಗೆ ಎಲ್ಲ ಟ್ರೀಟ್ಮೆಂಟ್ ಕೊಡಿಸಿ ಸ್ವಲ್ಪ ಎಕ್ಸ್ರೇ ಎಲ್ಲ ಮಾಡಿಸಿ ಇಲ್ಲ ಮಾಮೂಲು ಗೌರ್ಮೆಂಟ್ ಬಸ್ ಅಂದರೆ 20 ರಿಂದ 55 ಕಿಲೋಮೀಟರ್ ಫಾಸ್ಟ್ ಇದೇ ಇರ್ತಾರೆ. ಅದು ಗಾಡಿದೇ ಎಫೆಕ್ಟ್ ಅನ್ಸುತ್ತೆ. ರೋಡ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಅಲ್ಲಿ ಕಾಮನ್ ಆಗಿ ಆಗ್ತದೆ. ಓವರ್ಟೇಕ್ ಮಾಡಕ್ಕೆ ಹೋಗಿ ಆಯ್ತು ಅಂತಾರೆ. ಓವರ್ಟೇಕ್ ಅಂದರೆ ಕಾರು ಮುಂದೆ ಬರ್ತಿತ್ತು, ಅದಕ್ಕೆ ನಾವು ಓವರ್ಟೇಕ್ ಮಾಡೋದು. ಯಾಕೆಂದ್ರೆ ಲೆಫ್ಟಿಗೆ ಎಳ್ಕೊಂಡು ಗಾಡಿ ಟಚ್ ಆಗುತ್ತೆ ಅಂತ ನಾವು ಲೆಫ್ಟ್ಗೆ ಎಳ್ಕೊಂಡು ಡ್ರೈವರ್. ಎಷ್ಟು ಜನಕ್ಕೆ ಏಟಾಗಿದೆ? 25-30. ಎಷ್ಟು ಜನ ಇದ್ರು ಬಸ್ಸಲ್ಲಿ? 45 ರಿಂದ 50 ಜನ. ಸ್ಥಳಕ್ಕೆ ಚಿಕ್ಕನಾಯಕನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಚೇತನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.